ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎನದರ್ ವ್ಲಾಗ್. ಎಂತ ಗೊತ್ತಾ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಆ್ಯಕ್ಚುಲಾಗಿ ಒಂದು ಮಾಹಿತಿ ಕೂಡ ನಿಮ್ಮೊಂದಿಗೆ ಶೇರ್ ಮಾಡುವಂತ ಅಂದ್ಕೊಂಡಿದ್ದೇವೆ. ಬಟ್ ನಾವು ಇವತ್ತು ಬಂದಿದ್ದೇನೆಂದರೆ ಸಾಲು ಮರದ ತಿಮ್ಮಕ್ಕ ಎಂಬ ಪಾರ್ಕಿಗೆ ನಾವು ಇವತ್ತು ಹೋಗಿದ್ವಿ ಗಾಯ್ಸ್. ನನಗೆ ಆ್ಯಕ್ಚುಲಾಗಿ ಆ ಪಾರ್ಕ್ ಬಗ್ಗೆ ಏನು ಗೊತ್ತೇ ಇಲ್ಲ ಡೀಟೇಲ್ಸ್. ನಾನು ಜಸ್ಟ್ ಹೆಸರು ಕೇಳಿದೆ, ಅದಕ್ಕಾಗಿ ನಾವು ಅದರಲ್ಲಿ ಏನು ಉಂಟಂತ ಎಲ್ಲ ಹೇಳ್ತಿದ್ರು. ಲೇಕ್ ಕೂಡ ಇದೆ, ಲೇಕ್ ವ್ಯೂ ಕೂಡ ನಾವು ಮಾಡ್ಬೋದು ಅಂತ ಹೇಳಿದರು. ಬಟ್ ಅದಕ್ಕಾಗಿ ನಾವು ಹೊರಡಿದ್ವಿ. ನಾವು ಹೊರಡುವಾಗಲೇ ಲೇಟ್ ಆಯಿತು ಗೈಸ್, ಅಂದರೆ 4:30 ಆಯಿತು. ಬಟ್ ಪರವಾಗಿಲ್ಲ, ಹೋಗಿ ಬರುವ, ಅಲ್ಲಿ ಕೂಡ ವಿಸಿಟ್ ಮಾಡುವ, ನಮ್ಮ ವ್ಯೂವರ್ಸಿಗೂ ಕೂಡ ಅದನ್ನು ತೋರಿಸುವ ಅಂತ ಹೇಳಿಬಿಟ್ಟು ನಾವು ಹೊರಡಿದ್ವಿ ಮನೆಯಿಂದ. ಅಂದರೆ ಮಡಿಕೇರಿಯಿಂದ ನಿಮಗೆ ಸುಮಾರು ಅಂದರೆ ಒಂದೆರಡು ಕಿಲೋಮೀಟ್ರಲ್ಲಿ ನಿಮಗೆ ಇದು ಪಾರ್ಕ್ ಸಿಗ್ತದೆ. ಸಾಲುಮರದ ತಿಮ್ಮಕ್ಕ ಅಂತ ಹೇಳಿದರೆ ಸಿಗ್ತದೆ. ಹಾಗೆ ಹೋಗ್ತಾ ಇದ್ದೇವೆ ಗೈಸ್. ಅದರಲ್ಲೇ ನಮಗೆ 3 ಥರ ರೂಟ್ ಹಾಕಿದ್ದಾರೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ಗೇಟ್ ಹತ್ತಿರ ಎಂಟ್ರಿ ಆಗುವಾಗ ಕೌಂಟರ್ ಇದೆ. ಕೌಂಟರ್ ಹತ್ತಿರ ಒಂದು ವಾಚ್ಮ್ಯಾನು ಇಲ್ಲ, ಸೆಕ್ಯೂರಿಟಿ ಗಾರ್ಡ್ ಕೂಡ ಇಲ್ಲ ಗೈಸ್. ಆದರೆ ಯಾವಾಗಲೂ ಈ ಗೇಟ್ ಓಪನ್ನೇ ಇರುತ್ತೆ ಅಂತೆ, 24/7 ಗೇಟ್ ಓಪನ್ನೇ ಇರುತ್ತೆ ಅಂತೆ, ಆಯಿತಾ. ಅದೊಂದು ಗೈಸ್. ಮತ್ತೆ ಅಂತಂದರೆ, ಈಗ ನಾವು ಒಳಗೆ ಎಂಟ್ರಿ ಆದ್ವಿ, ಅಲ್ಲಿ ಒಂದು ಮಕ್ಕಳ ಪಾರ್ಕ್ ಉಂಟು ಸಣ್ಣದಾಗಿ. ಹಾಗೆ ಸ್ವಲ್ಪ ಮೇಲೊಂದು ಅಪ್ಪಲ್ಲಿ ಗ್ರೌಂಡ್ ಉಂಟು. ಅಲ್ಲಿ ನಾರ್ಮಲಾಗಿ ಅಂದರೆ ಆ ಪಾರ್ಕಿನ ನಿಯರ್ ಇರುವವರು ಬಂದು ಆಟ ಆಡ್ತಾರಂತೆ. ಬಾಯ್ಸ್ ಕ್ರಿಕೆಟೆಲ್ಲ ಆಟಾಡಿ ಹೋಗ್ತಾರಂತೆ. ಅದರಲ್ಲಿ ನಮಗೆ ರೈಟ್ ಸೈಡ್ಗೆ ಲೇಕ್ ವ್ಯೂ ಅಂತ ಒಂದು ಕೊಟ್ಟಿದ್ದಾರೆ. ಮತ್ತು ಸ್ಟ್ರೈಟ್ ಚಿಲ್ಡ್ರನ್ ಪಾರ್ಕ್, ಮತ್ತು ಲೆಫ್ಟಲ್ಲಿ ಅಪ್ಪಲ್ಲಿ ಗ್ರೌಂಡ್ ಅಂತ ಕೊಟ್ಟಿದ್ದಾರೆ. ಹಾಗೆ ನಾವು ಲೇಕ್ ವ್ಯೂ ಮಾಡಬೇಕಲ್ಲ, ನಿಮಗೂ ಕೂಡ ತೋರಿಸ್ಬೇಕಲ್ಲ ಲೇಕ್. ಹಾಗಾಗಿ ನಾವು ಅಲ್ಲಿ ಹೊರಟ್ವಿ. ಅಲ್ಲಿಂದ ನಡೀತಾ ಇದ್ದೇವೆ ಗೈಸ್, ನಡೀತಾ ಇದ್ದೇವೆ. ನೋಡಿ ಎಷ್ಟು ಭಯಾನಕವಾಗಿದೆ ಇದರೊಳಗೆ. ಪರವಾಗಿಲ್ಲ, ಇದು ಕ್ಯಾಂಪಿಂಗಿಗೆಲ್ಲ ಬರುವವರಿಗೆ, ಅಂದರೆ ಕ್ಯಾಂಪಿಂಗ್ ಅಲ್ಲ, ಟ್ರೆಕ್ಕಿಂಗಿಗೆಲ್ಲ ಇಷ್ಟಪಡುವವರು ಇದ್ದರೆ ಉಂಟಲ್ಲ, ಇದು ತುಂಬ ಒಳ್ಳೆಯದಿದೆ ಪ್ಲೇಸ್, ನಾನಿಲ್ಲ ಅಂತ ಹೇಳೋದಿಲ್ಲ. ಆದರೆ ಉಂಟಲ್ಲ, ಈ ನಡೆಯುವಾಗನೇ ನಮಗೆ 2-3 ರೂಟ್ ಆ ಕಡೆ ಈ ಕಡೆ ಅಂತ ಹೋಗಿದೆ. ಅಲ್ಲಿ ಒಂದು ಆ್ಯರೋ ಮಾರ್ಕ್ ಕೂಡ ಇಲ್ಲ, ಇದೇ ಲೇಕ್ ವ್ಯೂಗೆ ನೀವು ಈ ಸ್ಟ್ರೈಟ್ ಹೋಗಬೇಕು, ಲೆಫ್ಟ್, ಹಾಗೆ ಒಂದು ಕೂಡ ಆ್ಯರೋ ಮಾರ್ಕ್ ಇಲ್ಲ ಗೈಸ್. ಈಗ ನಾವು ನಡ್ಕೊಂಡು ಸ್ಟ್ರೈಟ್ ಹೋಗ್ತಾ ಇದ್ದೇವೆ. ಆದರೆ ನಮಗೆ ಲೇಕ್ ಸಿಗಲೇ ಇಲ್ಲ ಗೈಸ್. ಅದು 2-3 ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಸಿಗ್ಬೋದು, ಕಾಣಬೇಕು. ಮತ್ತು ನಮಗೆ ಅಂತೂ ಉಂಟಲ್ಲ, ಇದರ ನಡೀತಾ ಉಂಟಲ್ಲ 5:30 ಆಗ್ತಾ ಬಂತು ಗೈಸ್. ನಮಗೆ ತುಂಬ ಹೆದರಿಕೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಇಲ್ಲಿ ಏನು ಕಿರಿಚಿದ್ರು ಅರಚಿದ್ರು ಉಂಟಲ್ಲ, ಯಾರು ಕೇಳುವವರಿಲ್ಲ ಗೈಸ್. ನಮಗೆ ಅಂದರೆ ಹೊರಗಿರುವವರಿಗೆ ಏನು ಸೌಂಡ್ ಕೇಳೋದಿಲ್ಲ. ಹಾಗಾಗಿ ಏನು ಪ್ರಾಬ್ಲಮ್ ಆಗೋದೇ ಇಲ್ಲ ಅಂತ ನಾನು ಹೇಳೋದಿಲ್ಲ, ಅಂದರೆ ಪ್ರಾಬ್ಲಮ್ ಆಗ್ಬೋದು. ಯಾಕಂದರೆ ಇಲ್ಲಿ ಪ್ರಾಣಿಗಳು ಕೂಡ ಇರ್ಬೋದು, ಮತ್ತು ಬೇರೆ ಏನಾದರೂ ಪ್ರಾಬ್ಲಮ್ ಕೂಡ ಆಗ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ ಗೈಸ್, ಕಾಡಲ್ವಾ. ಹಾಗಾಗಿ ನಾವು ಅಲ್ಲಿಂದ ರಿಟರ್ನ್ ಬಂದ್ವಿ. ಅಲ್ಲಿ ನಾವು ಸ್ವಲ್ಪ ಎದುರು ಹೋಗುವಾಗ ನಮಗೆ ಟೂರಿಸ್ಟ್ ಕೂಡ ಸಿಕ್ಕಿದ್ರು. ಅವರು ಹೋಗಿಬಿಟ್ಟು ರಿಟರ್ನ್ ಬರ್ತಿದ್ದಾರೆ. ಅದಕ್ಕೆ ನಾವು ಕೇಳಿದ್ವಿ ಅವರೊಟ್ಟಿಗೆ, ನಿಮಗೆ ಲೇಕ್ ಸಿಕ್ಕಿತ್ತಾ ಅಂತ. ಅದಕ್ಕೆ ಅವರು ಹೇಳಿದರು, ಇಲ್ಲ ನಮಗೆ ಹೋಗಿ ಸಾಕಾಯಿತು, ಮತ್ತು ಟೈಮು ಸಹ ಆಯ್ತಲ್ಲ, ಕತ್ಲಾಗಲಿಕ್ಕೆ ಆಯ್ತಲ್ಲ, ಅದಕ್ಕಾಗಿ ನಾವು ರಿಟರ್ನ್ ಬಂದ್ವಿ, ನಮಗೆ ಸಿಗಲಿಲ್ಲ ಅಂತ ಹೇಳಿದರು. ಬಟ್ ಲೇಕ್ ಇದೆ, ಇಲ್ಲ ಅಂತ ಹೇಳೋದಿಲ್ಲ, ಅಲ್ಲಿ ಲೇಕ್ ಉಂಟು. 3-4 ಕಿಲೋಮೀಟರ್ ನಡೆದ್ರೆ ಮೋಸ್ಟ್ಲಿ ಸಿಗ್ಬೋದೇನೋ, ಲೇಕ್ ಇದೆ. ಆದರೆ ನಾನು ಹೇಳೋದು ಒಂದೇ ಗೈಸ್, ಯಾಕಂದರೆ ಈ ಪ್ಲೇಸಿಗೆ ಬರುವಾಗ ನೀವು ಬೇಗನೆ ಬಂದುಬಿಟ್ಟು ಹೋದರೆ ಚೆಂದ. ಯಾಕಂದರೆ ಒಂದು ಬೆಳಗ್ಗೆ ಮಾರ್ನಿಂಗ್ ಬಂದರೆ ಉಂಟಲ್ಲ, ನಿಮಗೆ ವಾಕಿಂಗ್ ಆದಾಗೆ ಸಹ ಆಗುತ್ತೆ. ನಿಮಗೆ ಈ ಸಂಜೆ ಟೈಮಲ್ಲೆಲ್ಲ ಬಂದರೆ ಉಂಟಲ್ಲ ವೇಸ್ಟ್. ಯಾಕಂದರೆ ಹೋಗುವವರು ಹೋಗ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಾನೆಂತ ಹೇಳೋದಂದರೆ, ಇದು ಮಡಿಕೇರಿ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಆಗಿದೆ. ಸೊ ಅದಕ್ಕಾಗಿ ಈ ಒಂದು ಏನು ಪ್ರಾಬ್ಲಮ್ ಆಗದೇ ಇರಲಿ ಅಂತ ನಾನು ಹೇಳ್ತೀನಿ. ಆದರೆ ಬಟ್ ನಾನು ಎಂತ ಹೇಳೋದು ಗೊತ್ತಾ, ಇಲ್ಲಿ ಒಂದು ವಾಚ್ಮ್ಯಾನ್ ಇಲ್ಲ, ಸೆಕ್ಯೂರಿಟಿ ಗಾರ್ಡ್ ಇಲ್ಲ, 24/7 ಓಪನ್ ಇರುವಾಗ ಯಾರು ಈಗ ಟೂರಿಸ್ಟ್ ಅವರಿಗೆ ಏನು ಗೊತ್ತೇ ಇರೋದಿಲ್ಲ. ನಾವಾದರೆ ಮಡಿಕೇರಿಯವರೇ ಅಲ್ಲ, ನಮಗೆ ಗೊತ್ತಾಗುತ್ತೆ. ಅವರು ಬಂದುಬಿಟ್ಟು ಈಗ ನೈಟೆಲ್ಲ ಬಂದುಬಿಟ್ರೆ ಪ್ರಾಬ್ಲಮ್ ಏನಾದರೂ ಆದರೆ ನಮ್ಮ ಊರಿಗೇನೆಲ್ಲ ಕೆಟ್ಟ ಹೆಸರು ಬರೋದು. ಅದಕ್ಕಾಗಿ ಇದಕ್ಕೆ ಈ ಎಲ್ಲ ಪಾರ್ಕಲ್ಲಿ ಸಹ ಸೆಕ್ಯೂರಿಟಿ ಗಾರ್ಡ್ ಆಗಲಿ ಎಲ್ಲ ಇರ್ತಾರೆ. ಹಾಗೆಯೇ ಈ ಪಾರ್ಕಿಗೆ ಕೂಡ ಇರಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗೆ ನೋಡಿ ಎಷ್ಟು ರೋಡೆಲ್ಲ ಉಂಟು ಆ ಕಡೆ ಈ ಕಡೆ. ನಮಗೇ ಕನ್ಫ್ಯೂಸ್ ಆಯಿತು, ಆ ಕಡೆ ರೋಡ್ ಬೇಕಾ ಈ ಕಡೆ ಹೋಗಬೇಕಾ. ಅದು ಕರೆಕ್ಟಾಗಿ ಒಂದು ಕ್ಲಿಯರಾಗಿ ಒಂದು ಆ್ಯರೋ ಮಾರ್ಕ ಏನಾದರೂ ಅದೊಂದು ವ್ಯವಸ್ಥೆ ಮಾಡಿದರೂ ಕೂಡ ಆಗ್ಬೋದು. ಹಾಗಾಗಿ ನಾವು ಮತ್ತೆ ಲೇಟ್ ಆಯ್ತಂತ ಹೇಳಿಬಿಟ್ಟು ನಾವು ರಿಟರ್ನ್ ಬಂದ್ವಿ.
ಹಾಗೆ ನಾವು ರಿಟರ್ನ್ ಬರ್ತಾ ಇರುವಾಗ ಮೇಲೆ ಒಂಥರ ನಮಗೆ ಬೆಳಕು ಕಂಡಾಗೆ ಆಯಿತು ಗೈಸ್. ಅದಕ್ಕೆ ನಾವು ಏನು ಉಂಟಂತ ಹೇಳಿ ನೋಡುವ ಅಂತೇಳಿ ನಾವು ಅಲ್ಲಿ ಹತ್ಕೊಂಡು ಹೋದ್ವಿ ಗೈಸ್ ಮೇಲೆ. ನೋಡುವಾಗ ಅಲ್ಲಿ ಮಾತ್ರ ಸೂಪರ್ ವ್ಯೂ ಇತ್ತಾಯ್ತಾ. ಏನಂದರೆ ಅಲ್ಲಿ ಹಳೇ ಕಾಲದಲ್ಲಿ ಮಾಡಿದ ಪಾರ್ಕ್ ಉಂಟಲ್ಲ, ಆ ಟೈಪ್ ಇತ್ತು. ತುಂಬ ಚೆನ್ನಾಗಿತ್ತು ಮಾತ್ರ, ನೀವು ಕೂಡ ನೋಡಿ. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ ಪಾರ್ಕ್. ಇಷ್ಟು ಚಂದದ ಪಾರ್ಕನ್ನು ಒಂದು ಮೇಂಟೆನೆನ್ಸ್ ಇಲ್ಲ ಏನಿಲ್ಲದ ಹಾಗೇ ಬಿಟ್ಟಿದ್ದಾರಲ್ಲ ನೋಡಿ. ಇದನ್ನೆಲ್ಲ ಉಂಟಲ್ಲ ಕ್ಲಿಯರೆಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡ್ಬೋದು. ಈ ಪಾರ್ಕು ಸಹ ತುಂಬ ಡೆವಲಪ್ ಆಗ್ಬೋದು. ಇಲ್ಲಿಗೆ ಟೂರಿಸ್ಟ್ ಏನು ಬರೋದಿಲ್ಲ ಅಂತ ಹೇಳ್ಬೇಡಿ ಗೈಸ್, ತುಂಬ ಟೂರಿಸ್ಟ್ ಬರ್ತಾರೆ ಆಯಿತಾ. ಆ್ಯಕ್ಚುಲಾಗಿ ನಾವು ಇಲ್ಲಿಂದೆಲ್ಲ ಹೋಗಿಬಿಟ್ಟು ಅಲ್ಲಿ ಹೊರಗಡೆ ಹೋಗುವಾಗ 6 o'clock ಆಗಿತ್ತು. ಆಗ ಒಂದು ತಮಿಳ್ನಾಡು ಸೈಡ್ ಅವರು ಟೂರಿಸ್ಟ್ ಅವರು ಒಂದು 6 ಮಂದಿ ಏನೋ ಇದ್ದರು. ಅವರು ಉಂಟಲ್ಲ ಆವಾಗ ಎಂಟ್ರ್ ಆಗ್ತಿದ್ದಾರೆ ಗೈಸ್ ಅದರ ಒಳಗೆ. ಅಂದರೆ ಕಾಡಿನ ಒಳಗೆ ಇದೆ ಲೇಕ್ ವ್ಯೂ ಉಂಟಲ್ಲ, ಆ ರೂಟಲ್ಲಿ ಅವರು ಹೋಗ್ತಿದ್ದಾರೆ. ಅಂದರೆ ನಮಗೆ ಒಂಥರ ಆಗ್ತಿತ್ತು, ಇನ್ನು ಅವರು ಅದರಲ್ಲೂ ಒಳಗೆ ಹೋಗಿ ಯಾವಾಗಿನ್ನು ಅದು ಹೊರಗೆ ಬರೋದು, ಟೈಮಿಂಗ್ಸ್ ಇಲ್ಲ ಏನೂ ಇಲ್ಲಲ್ಲ. ಹಾಗಾಗಿ ನಮಗೇ ಒಂಥರ ಭಯ ಆಗ್ತಿತ್ತು. ಮಾತ್ರ ಅವರೊಟ್ಟಿಗೆ ನಾವು ಹೇಳುವ ಅಂತ ಅಂದ್ಕೊಂಡ್ವಿ, ಬಟ್ ಅವರು ಟೂರಿಸ್ಟು ಅಲ್ಲ ಗೈಸ್, ಅವರಿಗೆ ಏನು ಇಷ್ಟ ಹಾಗೆ ಮಾಡ್ತಾರೆ. ನಾವು ಹೇಳೋದೆಲ್ಲ ಮತ್ತು ಅಧಿಕ ಪ್ರಸಂಗ ಕೂಡ ಆಗ್ಬೋದು ಅಂತೇಳಿ ನಾವು ಸುಮ್ಮನೆ ಕೂತ್ಕೊಂಡ್ವಿ ಗೈಸ್. ನೋಡಿ, ಅದಕ್ಕಾಗಿ ನಾನು ಹೇಳ್ತಿದ್ದೇನೆ, ಎಲ್ಲ ಪ್ಲೇಸ್ ಕೂಡ ಡೆವಲಪ್ ಆಗ್ತಿರುವಾಗ ಈ ಪ್ಲೇಸ್ ಕೂಡ ಡೆವಲಪ್ ಆಗಲಿ ಅಂತ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ನಾವು ಹೊರಗಡೆ ಬಂದ್ವಿ ನೋಡಿ. ಇಲ್ಲಿ ಒಂದು ದೂರದಲ್ಲಿ, ಆ ಪಾರ್ಕಿಂದ ಸ್ವಲ್ಪ ದೂರದಲ್ಲಿ ಕಫೆ ಒಂದು ಉಂಟು. ಜಸ್ಟ್ ಎಂಟ್ರ್ ಆಗುವಾಗ ಇಲ್ಲಿ ಕಫೆಗೊಳಗೆ ಹೋದರೆ ಡ್ರೋನೆಲ್ಲ ಕೊಡ್ತಾರಂತೆ. ಡ್ರೋನಲ್ಲೆಲ್ಲ ನಮಗೆ ಕ್ಯಾಪ್ಚರ್ ಮಾಡ್ಬೋದು ವ್ಯೂ ಎಲ್ಲ. ಅಂದರೆ ಅದರ ಒಳಗೆ ಹೋಗಿ ಅಲ್ಲ, ಇಲ್ಲೇ ವ್ಯೂ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ನಮಗೆ ಗೊತ್ತಿಲ್ಲ, ನಾವು ಹೋಗಲಿಲ್ಲ ಅಲ್ಲಿ ಕಫೆಗೆ. ಹಾಗೆ ಈ ವಿಡಿಯೋ ನಿಮಗೆ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಿದ್ದಾರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.